ಇನ್ನು ಯಾರದ್ದೋ ತಪ್ಪಿಗೆ ಇನ್ನೊಬ್ಬರ ಬದುಕು ಕತ್ತಲಾಗಿದೆ. ಪಟಾಕಿ ಹೊಡೆಯುವವರ ನಿರ್ಲಕ್ಷ್ಯಕ್ಕೆ ಅಮಾಯಕರಿಗೆ ಪೆಟ್ಟು ಬಿದ್ದಿದೆ. ಕಿಟಕಿಯಿಂದ ಪಟಾಕಿ ತಗುಲಿ ಮನೆಯಲ್ಲಿದ್ದಂಥ ಮಗುವಿಗೆ ಗಾಯ ಆಗಿದೆ. ಕಿಟಕಿಯಿಂದ ನುಸುಳಿ ಮಗುವಿನ ಕಣ್ಣಿಗೆ ಕಿಡಿ ತಾಗಿದೆ. ಇನ್ನು ಈ ಕಿಡಿ ತಾಗ್ತಾ ಇದ್ದಂತೆ ಮಗು ಕಣ್ಣನ್ನು ಉಜ್ಜಿದೆ. ಹೀಗಾಗಿ ಕಣ್ಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಾಯ ಆಗಿದೆ. ನನ್ನ ಮಗಳ ಕಣ್ಣಿನ ಗತಿ ಏನು ಅಂತ ತಾಯಿ ಗೋಳಾಡ್ತಾ ಇದ್ದಾರೆ. ಏನು ಅರಿವಿಲ್ಲದ ಮಗುವಿನ ಕಣ್ಣಿಗೆ ಗಾಯ ಆಗಿದೆ. ಮನೆಯ ಒಳಗೆ ಪಟಾಕಿ ಸಿಡಿತದ ಕಿಡಿ ಬಂದು ತಾಗಿರೋದ್ರಿಂದಾಗಿ ತಾಯಿ ಮಗಳ ಕಣ್ಣಿನ ಬಗ್ಗೆ ಈಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತನ್ನದಲ್ಲದ ತಪ್ಪಿಗೆ ಇನ್ನೊಬ್ಬರಿಗೆ ನೋವು ಅನ್ನೋ ಮಾತು ನಮಗೆ ಇಲ್ಲಿ ಕೇಳಿ ಬರ್ತದೆ. ಯಾಕಂತಂದರೆ ಪಟಾಕಿ ಹೊಡೆಯುವಂತಹ ಸಂದರ್ಭದಲ್ಲಿ ಬೇರೆಯವರ ಪಟಾಕಿ ಕಿಡಿಯಿಂದ ಇನ್ನೊಬ್ಬರಿಗೆ ತಗಲಿ ಗಾಯಗಳು ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿದ್ದೀನಿ. ಇಲ್ಲೂ ಕೂಡ ಗಾಯಾಳುಗಳು ಇಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬೇರೆಯವರು ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ ಬರೀ ನೋಡೋದಕ್ಕಂತ ಹೋದಾಗಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿವೆ ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ನೋಡ್ಬೋದು, ಆ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ, ಅಂದರೆ ಪಟಾಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರೂ ಕೂಡ ಪಟಾಕಿಯನ್ನು ನೋಡೋದಕ್ಕೆ ಹೋಗ್ತಾರೆ, ಸಿಡಿಸೋದಕ್ಕೆ ಹೋಗ್ತಾರೆ. ಆದರೆ ಸಿಡಿಸೋದಕ್ಕೂ ಮುಂಚೆ ಇಲ್ಲಿ ನೋಡೋದಕ್ಕೆ ಯಾರು ಹೋಗಿರ್ತಾರಲ್ಲ ಅವರಿಗೆ ಈ ರೀತಿಯಾದಂತಹ ಗಾಯಗಳು ಆಗಿವೆ. ಆ ಕಡೆ ಕೂಡ ಒಂದು ಮಗು ನಮಗೆ ಕಂಡು ಬರ್ತಾ ಇದೆ, ಈ ಕಡೆ ಕೂಡ ಒಂದು ಮಗು ನಮಗೆ ಕಂಡು ಬರ್ತಾ ಇದೆ. ಅಂದರೆ ಹಲವಾರು ಸಂಖ್ಯೆಯಲ್ಲಿ ಇಲ್ಲಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಮಕ್ಕಳು ಮತ್ತು ಎಲ್ಲರೂ ಕೂಡ ದಾಖಲಾಗಿರ್ತಕ್ಕಂಥ. ಸದ್ಯ ಇಲ್ಲಿ ಒಂದು ಮಗು ಮಲ್ಕೊಂಡಿದೆ. ಆ ಮಗುವಿನ ತಾಯಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ಮಗುವಿಗೆ ಪಟಾಕಿ ಹೊಡೆಯುವಂಥ ಸಂದರ್ಭದಲ್ಲಿ ಈ ರೀತಿ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ. ಏನಾಗಿತ್ತು ಮೇಡಮ್ ಘಟನೆ? ಸರ್, 3 ಗಂಟೆ ಹಂಗೆ ಮಕ್ಕಳೆಲ್ಲರೂ ಪಟಾಕಿಗಳು ಹೊಡಿತಾ ಇದ್ರು. ಸೊ ಇವಳು ಅಲ್ಲಿಗೇನು ಹೋಗ್ಲಿಲ್ಲ, ಒಳಗಡೆನೆ ಕೂತಿದ್ಲು. ಬಟ್ ಅವ್ರು ಹಚ್ಚಿರೋದು ಬ್ಲಾಸ್ಟ್ ಆದಮೇಲೆ ಕಿಡಿ ಬಂದು ಕಣ್ಣಿಗೆ ಬಿದ್ದುಬಿಟ್ಟಿದೆ. ಅದು ಬಿದ್ದಿದ ತಕ್ಷಣ ಇವಳು ರಬ್ ಮಾಡಿಬಿಟ್ಲು. ಸೊ ಹಾಗಾಗಿ ಕಣ್ಣಿಗೆ ಎಫೆಕ್ಟ್ ಆಗಿದೆ ಅದು. ಆದರೆ ನಿಮ್ಮ ಮಗು ಪಟಾಕಿ ಹೊಡೆಯೋದಕ್ಕೆ ಹೋಗಿರಲಿಲ್ಲ, ಬೇರೆಯವರು ಹೊಡೆಯೋ ಸಂದರ್ಭದಲ್ಲಿ ಈ ಥರ ಆಯಿತು ಅಂತ ಹೇಳ್ತಾ ಇದ್ರು. ಬೇರೆಯವ್ರು ಹೊಡಿತಾ ಇದ್ರು. ಸೊ ಇವಳು ನೋಡೋಕೆ ಕೂರ್ತಿ ಹೋಗಿಲ್ಲ, ಮನೆ ಒಳಗಡೆ ಇರೋಳಿಗೆ ಕಿಡಿ ಬಂದು ಸಿಡ್ದಿದೆ, ಒಳಗಡೆ ಕೂತಿರೋಳಿಗೆ. ಸೊ ಹಾಗಾಗಿ ಅವಳು ಬಿದ್ದಿದ ತಕ್ಷಣ ಈ ಥರ ರಬ್ ಮಾಡಿದ ತಕ್ಷಣ ಅದು ಕಣ್ಣಿಗೆ ಎಫೆಕ್ಟ್ ಆಗಿಬಿಟ್ಟಿದೆ. ಈ ರೀತಿಯಾಗಿ ಎಷ್ಟು ದಿನ ಆಯಿತು ಮೇಡಮ್? ಯಾವತ್ತಾಯಿತು ಮತ್ತು ಯಾವತ್ತು ದಾಖಲಾದ್ರಿ ಆಸ್ಪತ್ರೆಗೆ? ನಿನ್ನೆ ಸರ್, ನಿನ್ನೆ 3 ಗಂಟೆಗೆ ಆಗಿದ್ದು. 7 o'clock ಆಯ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. 7 o'clock ಟ್ರೀಟ್ಮೆಂಟ್ ನಡೀತಾನೆ ಇದೆ ಮಗುಗೆ. ಸದ್ಯ ಡಾಕ್ಟರ್ ಅವರು ಒಂದು ವೀಕ್ಷಣೆನ ಮಾಡಿದರು. ಮಗುವಿಗೆ ಏನು ಹೇಳಿದ್ರು ಮೇಡಮ್, ಏನಾಗುತ್ತೆ ಈಗ? ಸರ್, ಇವಾಗ ಅಷ್ಟೊಂದು ಸಿವಿಯರ್ ಏನು ಕಾಣಿಸ್ತಾ ಇಲ್ಲ. ಸೊ ನೋಡೋಣ, ಬಟ್ ಒಂದು ಇಯರ್ ಪೂರ್ತಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಂತ್ಲಿ ಹೋಗಿ ಚೆಕಪ್ ಮಾಡಿಸಿ 1 year ಆದಮೇಲೆ ಗೊತ್ತಾಗುತ್ತೆ. ಚಿಕ್ಕ ಮಗು ಅಲ್ಲ, ಸೊ ಸಿವಿಯರಾಗಿ ಆಗಿದೆ ಇಲ್ಲ ಅನ್ನೋದು ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ 1 year ಪೂರ್ತಿ ಮಂತ್ಲಿ ಚೆಕ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.